ಇವತ್ತಿನ ವಿಡಿಯೋದಲ್ಲಿ ಮೇ 31ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದರೆ, ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಹಾರಿಸಿದ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಹಾರಿಸಿದ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಭಾರತ ಅಂತೇಳಿದೆ, ಆಪ್ಷನ್ ಬಿ ಜರ್ಮನಿ ಅಂತೇಳಿದೆ, ಆಪ್ಷನ್ ಸಿ ಇಟಲಿ ಅಂತೇಳಿದೆ, ಆಪ್ಷನ್ ಡಿ ಇರಾನ್ ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಹಾರಿಸಿದ ದೇಶ ಯಾವುದು ಅಂತಂದರೆ ಭಾರತ ಅಂತೇಳಿ ಕರಿತೀವಿ. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಬ್ರಿಟಿಷರು ಯಾವ ವರ್ಷ ಕೋಲ್ಕತ್ತಾದಲ್ಲಿ ವಿಶ್ವದ ಮೊದಲ ಪೋಲೋ ಕ್ಲಬ್ಬನ್ನು ಸ್ಥಾಪಿಸಿದರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಬ್ರಿಟಿಷರು ಯಾವ ವರ್ಷ ಕಲ್ಕತ್ತಾದಲ್ಲಿ ವಿಶ್ವದ ಮೊದಲ ಪೋಲೋ ಕ್ಲಬ್ಬನ್ನು ಸ್ಥಾಪಿಸಿದರು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ 1938 ಅಂತೇಳಿದೆ, ಆಪ್ಷನ್ ಬಿ 1858 ಅಂತೇಳಿದೆ, ಆಪ್ಷನ್ ಸಿ 1833 ಅಂತೇಳಿದೆ, ಆಪ್ಷನ್ ಡಿ 1734 ಅಂತೇಳಿದೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಉತ್ತರ ಆಗಿರುವಂಥದ್ದು. ಬ್ರಿಟಿಷರು ಯಾವ ವರ್ಷ ಕಲ್ಕತ್ತಾದಲ್ಲಿ ವಿಶ್ವದ ಮೊದಲ ಪೋಲೋ ಕ್ಲಬ್ಬನ್ನು ಸ್ಥಾಪಿಸಿದರು ಅಂತಂದರೆ 1858ರಲ್ಲಿ ಸ್ಥಾಪಿಸಿರುವಂಥದ್ದು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಭಾರತದ ಮೊದಲ ಸೋಮಾರಿ ಕರಡಿ ರಕ್ಷಣಾ ಕೇಂದ್ರವು ಯಾವ ರಾಜ್ಯದಲ್ಲಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಭಾರತದ ಮೊದಲ ಸೋಮಾರಿ ಕರಡಿ ರಕ್ಷಣಾ ಕೇಂದ್ರವು ಯಾವ ರಾಜ್ಯದಲ್ಲಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕರ್ನಾಟಕ ಅಂತೇಳಿದೆ, ಆಪ್ಷನ್ ಬಿ ಒಡಿಸ್ಸಾ ಅಂತೇಳಿದೆ, ಆಪ್ಷನ್ ಸಿ ಗುಜರಾತ್ ಅಂತೇಳಿದೆ, ಆಪ್ಷನ್ ಡಿ ಸಿಕ್ಕಿಂ ಅಂತೇಳಿದೆ. ಪ್ರಶ್ನೆ ನೋಡಿ, ಭಾರತದ ಮೊದಲ ಸೋಮಾರಿ ಕರಡಿ ರಕ್ಷಣಾ ಕೇಂದ್ರವು ಯಾವ ರಾಜ್ಯದಲ್ಲಿದೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ವಾಯುಮಂಡಲದ ಅಲೆಗಳ ಪ್ರಯೋಗವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಾಯುಮಂಡಲದ ಅಲೆಗಳ ಪ್ರಯೋಗವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇಸ್ರೋ ಅಂತೇಳಿದೆ, ಆಪ್ಷನ್ ಬಿ ನಾಸಾ ಅಂತೇಳಿದೆ, ಆಪ್ಷನ್ ಡಿ ಸ್ಪೇಸ್ ಎಕ್ಸ್ ಅಂತೇಳಿದೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಉತ್ತರ ಆಗಿರುವಂಥದ್ದು. ವಾಯುಮಂಡಲದ ಅಲೆಗಳ ಪ್ರಯೋಗವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತಂದರೆ ನಾಸಾ ಸಂಸ್ಥೆಗೆ ಏನಪ್ಪ ಅಂತಂದ್ರೆ ಸಂಬಂಧಿಸಿರುವಂಥದ್ದು. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾಗಿತ್ತಂದರೆ ಇಲ್ಲಿರುತ್ತೆ, ನೋಡ್ಕೊಳ್ಬೋದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರಂದ್ರೆ ಡೈಲಿ ವಿಡಿಯೋಗಳನ್ನು ಹಾಕ್ತೀವ್ರೆ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.